ಇಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿ ಸಭಾಂಗಣದಲ್ಲಿ ದಿ ಮಲ್ಲೇಶ್ವರಂ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಶತಮಾನೋತ್ಸವ ಸಮಾರಂಭ ಬಹಳ ಅದ್ಧೂರಿಯಾಗಿ ಜರುಗಿತು. ಸಮಾರಂಭವನ್ನ ಮಾಜಿ ಸಿಎಂ ಹಾಗೂ ಹಾಲಿ ಲೋಕಸಭಾ ಸದಸ್ಯರಾದ ಡಿವಿ ಸದಾನಂದ ಗೌಡರು ದೀಪ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸದಾನಂದ ಗೌಡರು, ಸಹಕಾರಿ ರಂಗದಲ್ಲಿ ಇದೊಂದು ಸಾಧನೆಯಾಗಿದೆ. ಈ ಬ್ಯಾಂಕ್ ಜನರ ಅಗಾಧ ವಿಶ್ವಾಸವನ್ನ ಗಳಿಸಿದ್ದು, ಯಶವಂತಪುರದಿಂದ ಆರ್ಪಿಸಿ ಲೇಔಟ್ವರೆಗೂ ಬ್ಯಾಂಕ್ ತನ್ನ ಶಾಖೆಯನ್ನ ಮರದ ಕೊಂಬೆಯ ರೀತಿ ಹಬ್ಬಿಸಿದೆ. ಮಲ್ಲೇಶ್ವರಂ ಕೋಆಪರೇಟಿವ್ ಬ್ಯಾಂಕ್ನ ಈ ಒಂದು ದಶಮಾನೋತ್ಸವ ಸಮಾರಂಭದ ಸಂಭ್ರಮಾಚರಣೆಯ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವಂಥ ನಮ್ಮ ರಾಜ್ಯದ ಹಿರಿಯ ರಾಜಕಾರಣಿ, ನನ್ನ ಪಕ್ಷದ ಆ ಒಂದು ಆಧಾರ ಸ್ತಂಭವಾಗಿ ದುಡಿದಂಥ ಹಿರಿಯರಾದಂಥ ಮಾಜಿ ಮಂತ್ರಿಗಳಾದಂಥ ಸನ್ಮಾನ್ಯ ರಾಮಚಂದ್ರೇಗೌಡರೇ, ನಿಮ್ಮೆಲ್ಲರ ಪ್ರೀತಿಯ ಏನು ಹೇಳ್ಬೋದು, ಬ್ಲೂ ಐಡ್ ಬಾಯ್ ಎಂಥ ಬಾಯ್ ಅಂತ ಗೊತ್ತಿಲ್ಲ ನನಗೆ, ಮಲ್ಲೇಶ್ವರಂನ ಎಲ್ಲರ ಮನಸ್ಸಿನಲ್ಲಿರುವಂಥ ಅತ್ಯಂತ ಪ್ರೀತಿಯ ಒಬ್ಬ ಜನಪ್ರತಿನಿಧಿ ಸನ್ಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣರವರೇ, ಬ್ಯಾಂಕಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ರಮೇಶ್ ರೇ, ಉಪಾಧ್ಯಕ್ಷರಾದಂಥ ಡಾಕ್ಟರ್ ಬಿ ಶಂಕರ್ರವರೇ, ಎಲ್ಲ ನಿರ್ದೇಶಕರೇ, ಸಿಬ್ಬಂದಿ ವರ್ಗದವರೇ ಸೇರಿದಂಥ ಎಲ್ಲ ಸಹಕಾರಿ ಬಂಧುಗಳೇ, ಪ್ರಾಯಶಃ ಇದೊಂದು ಅಭೂತಪೂರ್ವ ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಕೂಡ ಈ ಕ್ಷೇತ್ರದಿಂದಲೇ ಬಂದವನಾದ ಕಾರಣ ನನಗೆ ಸಹಕಾರ ರಂಗದ ಯಾವುದೇ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ನನ್ನ ಕಾರ್ಯಕ್ರಮ ಅಂತ ಅನ್ನಿಸ್ತಾ ಇರುವಂಥದ್ದನ್ನು ನಾನು ಕಂಡಿದ್ದೇನೆ. ಅದು ಕೂಡ ಮಲ್ಲೇಶ್ವರಂ ಕೋಆಪರೇಟಿವ್ ಬ್ಯಾಂಕಿನ ಈ ಕಾರ್ಯಕ್ರಮ, ಈ ಒಂದು ಸಮಾರಂಭ ನೋಡಿದರೆ ಇದೊಂದು ಮಲ್ಲೇಶ್ವರಂನ ಜಾತ್ರೆ ಅಂತ ನನಗೆ ಅನ್ನಿಸ್ತಾರೆ. ಮಲ್ಲೇಶ್ವರಂನ ಪ್ರತಿ ಮನೆಯವರು ಇದರಲ್ಲಿ ಭಾಗವಹಿಸಿದ್ದಾರೆ. ಮಲ್ಲೇಶ್ವರಂ ಮಾತ್ರ ಅಲ್ಲ, ಇದರ ಎಲ್ಲ ಗ್ರಾಹಕರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಅಂತ ತುಂಬ ಸಂತೋಷದ ಸಂಗತಿ. ಇದು ಏನು ತೋರಿಸ್ತದೆ ಅಂತ ಹೇಳಿದ್ರೆ, ಈ ಕೋಆಪರೇಟಿವ್ ಬ್ಯಾಂಕ್ ಇದು ನನ್ನ ಬ್ಯಾಂಕ್. ಈ ಕೋಆಪರೇಟಿವ್ ಬ್ಯಾಂಕ್ ನನ್ನ ಎಲ್ಲ ಆಗುಹೋಗುಗಳಿಗೆ ಸಹಕಾರಿಯಾಗುವಂಥ ಒಂದು ಸಂಸ್ಥೆ. ಸನ್ಮಾನ್ಯ ರಮೇಶರು ಮತ್ತು ಅವರ ತಂಡ ಅವರೆಲ್ಲ ನಮ್ಮ ಮನೆಯವರು ಅಂತ ತೋರಿಸಿಕೊಡುವಂಥ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಂದು ಅದ್ಭುತ ಕಾರ್ಯಕ್ರಮ. ಬಂದಂಥ ಎಲ್ಲ ನಮ್ಮ ಹಿರಿಯ ಬಂಧುಗಳಿಗೆ ನಾನು ನನ್ನ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಸುದೀರ್ಘವಾಗಿ ಮಾತಾಡಲಿಕ್ಕೆ ಇಷ್ಟಪಡುತ್ತೇನೆ. ಆದರೆ ಒಂದು ಮಾತ್ರ ಸತ್ಯ, ಜಗತ್ತಿನಲ್ಲಿ ಅರ್ಥವ್ಯವಸ್ಥೆಗಳು ಏರುಪೇರಾದಾಗ, ಜಗತ್ತಿನಲ್ಲಿ ಎಲ್ಲವೂ ಕೂಡ ನಮ್ಮ ಕೈತಪ್ಪಿ ಹೋಗ್ತದೆ ಅಂತ ಅನಿಸಿದಾಗ, ಪ್ರಾಯಶಃ ಸಹಕಾರಿ ತತ್ವವೊಂದೇ ನಮಗೆ ರಕ್ಷಣೆ ಕೊಟ್ಟಿರುವಂಥದ್ದು, ಅರ್ಥವ್ಯವಸ್ಥೆಗೆ ಹೊಸ ದಿಕ್ಕನ್ನು ಕೊಟ್ಟಿರುವಂಥದ್ದು ಸಹಕಾರಿ ರಂಗ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸುಮಾರು 2008ರ ಆ ಕಾಲಘಟ್ಟದಲ್ಲಿ ಜಗತ್ತಿನಲ್ಲಿ ಆರ್ಥಿಕ ಹಿಂಜರಿಕೆ ಅದನ್ನು ಕಂಡಿದ್ದೀವಿ. ಇಡೀ ಜಗತ್ತೇ ಒಂದು ರೀತಿಯಲ್ಲಿ ಹಲವು ಜಗತ್ತಿನ ದೊಡ್ಡ ದೊಡ್ಡ ಬ್ಯಾಂಕುಗಳು ಆ ದಿವಾಳಿ ಅದನ್ನು ನೀವು ಕಂಡಿದ್ದೀರಿ. ಅಮೆರಿಕದಲ್ಲಿರುವಂತಹ ದೊಡ್ಡ ಬ್ಯಾಂಕುಗಳು ಒಂದು ರೀತಿಯಲ್ಲಿ ಅವರ ಕಾಲಘಟ್ಟವೇ ಮುಗಿದು ಹೋದದನ್ನು ಕಂಡಿದ್ದೀರಿ. 2009 ಮಾರ್ಚ್ನಲ್ಲಿ ವಾಷಿಂಗ್ಟನ್ನಲ್ಲಿ ಒಂದು ಅದ್ಭುತವಾದಂಥ ಸಮಾವೇಶವನ್ನು ಏರ್ಪಡಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದರು ಆರ್ಥಿಕ ತಜ್ಞರು. ಜಗತ್ತಿನ ಎಲ್ಲ ದೇಶಗಳ ಬೇರೆ ಬೇರೆ ಅರ್ಥವ್ಯವಸ್ಥೆಯ ಬಗ್ಗೆ ಚರ್ಚೆಗಳನ್ನು ಮಾಡಬೇಕು, ಇದಕ್ಕೆ ಯಾವುದಾದ್ರು ಒಂದು ನಾವು ರೀತಿಯ ಪರಿಹಾರಗಳನ್ನು ಕಂಡುಕೊಳ್ಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಜಗತ್ತಿನ ಎಲ್ಲ ದೇಶಗಳ ಆರ್ಥಿಕ ತಜ್ಞರನ್ನು ಕರೆಸಿ ಒಂದು ವಿಶೇಷ ಸಭೆಯನ್ನು ವಾಷಿಂಗ್ಟನ್ನಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಎಲ್ಲ ದೇಶಗಳು ತಮ್ಮ ತಮ್ಮ ವಿಚಾರವನ್ನು ಮಂಡನೆ ಮಾಡಿದರು. ಪ್ರಾರಂಭದಲ್ಲಿ ಪ್ರಾಸ್ತಾವಿಕ ಭಾಷಣದಲ್ಲೇ ಇದರ ಆಯೋಜಕರು ಹೇಳಿದಂಥ ಒಂದು ಮಾತು, ಆರ್ಥಿಕವಾಗಿ ಭಾರಿ ಮುಂದುವರೆದ ರಾಷ್ಟ್ರ ಅಲ್ಲ, ಆರ್ಥಿಕವಾಗಿ ಮುಂದುವರಿತಾ ಇರುವಂಥ ಒಂದು ರಾಷ್ಟ್ರ ಭಾರತದಂಥ ಒಂದು ರಾಷ್ಟ್ರದಲ್ಲಿ ಇವತ್ತು ಕೂಡ ಭಾರಿ ದೊಡ್ಡ ರೀತಿಯಲ್ಲಿ ಜಗತ್ತಿನ ಈ ಒಂದು
ಅರ್ಥವ್ಯವಸ್ಥೆಯ ಹಿಂಜರಿಕೆ ಆಗಲಿಲ್ಲ, ಗ್ಲೋಬಲ್ ಸ್ಲೋಡೌನ್ ಜಗತ್ತಿಗೆ ಅಪ್ಲೈ ಆಗಲಿಲ್ಲ. ಯಾಕೆ ಅಂತ ಹೇಳುವಂಥದ್ದನ್ನು ಕೇಳಬೇಕು ಅಂತ ಹೇಳುವಂಥ ವಿಶ್ಲೇಷಣೆಗಳನ್ನು ಮಾಡಿದರು. 3 ದಿನಗಳ ಸತತವಾದಂಥ ಚರ್ಚೆಗಳ ನಂತರ ಮಾಧ್ಯಮಕ್ಕೆ ಆಯೋಜಕರು ಕೊಟ್ಟಂತ ಒಂದು ಹೇಳಿಕೆಯಲ್ಲಿ ಭಾರತ ದೇಶದ ಸಹಕಾರಿ ತತ್ವ ಅವರ ಅರ್ಥವ್ಯವಸ್ಥೆಯನ್ನು ಅತ್ಯಂತ ಬಲಿಷ್ಠವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳುವಂಥ ವಿಚಾರಗಳನ್ನು ಹೇಳಿದರು. 3 ವಿಚಾರಗಳನ್ನು ಅದರಲ್ಲಿ ಉಲ್ಲೇಖ ಮಾಡಿದರು. ಒಂದು, ಭಾರತ ದೇಶದಲ್ಲಿರುವಂತಹ ಕೌಟುಂಬಿಕ ಪದ್ಧತಿ. ಮನೆಯಲ್ಲಿರುವಂತಹ ತಾಯಿ, ಆ ತಾಯಿ ಮನೆಯ ಯಜಮಾನ ಎಲ್ಲ ಅರ್ಥವ್ಯವಸ್ಥೆಯನ್ನು ನೋಡ್ತಾ ಇದ್ರು ಕೂಡ ಆ ತಾಯಿ ಸಣ್ಣ ಪುಟ್ಟ ರೀತಿಯಲ್ಲಿ ಆ ಹಣವನ್ನ ಕ್ರೋಢೀಕರಣ ಮಾಡುವಂತ ಕೆಲಸ ಕಾರ್ಯಗಳನ್ನ, ಆ ಒಂದು ಮನೆಯ ರಕ್ಷಣೆಯನ್ನು ಮಾಡುವುದರಲ್ಲಿ ಯಶಸ್ವಿಯಾಗಿದೆ. ಇದು ಆ ಕೌಟುಂಬಿಕ ಸಹಕಾರ ಪದ್ಧತಿ ಅಂತ ಹೇಳಿದರು. ಎರಡನೇದಾಗಿ ಹೇಳಿದ್ರು, ಭಾರತ ದೇಶದಲ್ಲಿರುವ ಸಹಕಾರ ರಂಗದಲ್ಲಿರುವಂತಹ ಆ ವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ತನ್ನ ಎಲ್ಲ ಆಗುಹೋಗುಗಳನ್ನು ಸಹಕಾರಿಯಲ್ಲೇ ನೋಡಿಕೊಳ್ಳುವಂಥದ್ದು. ವಿಶೇಷವಾಗಿ ಆ ಕಾಲಘಟ್ಟದಲ್ಲಿ 66-67% ಜನ ರೈತಾಪಿ ವರ್ಗದಿಂದ ಬಂದಂತ ಆ ಭಾರತ ದೇಶದಲ್ಲಿರುವಂಥ ಜನ, ಅವರಿಗೆ ಸಹಕಾರ ರಂಗ, ಆ ಸಹಕಾರಿ ಕೋಆಪರೇಟಿವ್ ಸೊಸೈಟಿ ನನ್ನದು ಅಂತ ಹೇಳುವಂತ ನೋಡುವಂಥ ವ್ಯವಸ್ಥೆಗಳನ್ನು ಮಾಡಿದ್ರು. ತಾನು ಉತ್ಪಾದನೆ ಮಾಡಿದ್ದನ್ನೆಲ್ಲವನ್ನ ಸಹಕಾರದ ಮುಖಾಂತರ ಮಾರಾಟ ಮಾಡ್ತಾ ಇದ್ರು. ಅಲ್ಲೇ ಎಲ್ಲವನ್ನ ಶೇಖರಣೆ ಮಾಡ್ತಾ ಇದ್ರು. ಸಾಲಗಳನ್ನು ಅಲ್ಲಿಂದಲೇ ಪಡ್ಕೊಳ್ತಾ ಇದ್ರು. ಅಲ್ಲಿ ಬರುವಂತ ಡಿವಿಡೆಂಡ್ ಮತ್ತೊಂದನ್ನು ಎಲ್ಲವನ್ನ ಸ್ವೀಕಾರ ಮಾಡುವಂತ ಕೆಲಸ ಕಾರ್ಯಗಳನ್ನು ಪ್ರೀತಿಯಿಂದ ಮಾಡ್ತಾ ಇದ್ರು. ಸಹಕಾರಿ ತತ್ವದಲ್ಲಿ ಆ ಇದ್ದಂತ ಎಲ್ಲ ಆ ಜನ ಆ ಆರ್ಥಿಕ ದುರವಸ್ಥೆಗೆ ಅವರು ಯಾರು ಆಗಲಿಲ್ಲ. ಆದ ಕಾರಣ ಭಾರತದ ಅದ್ಭುತವಾದಂಥ ಒಂದು ಆ ಅರ್ಥ ವ್ಯವಸ್ಥೆಯನ್ನು ಹಿಡಿದಿಟ್ಟುವಲ್ಲಿ ಸಹಕಾರಿ ರಂಗ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದೆ. ಭಾರಿ ದೇಶದಲ್ಲಿ ಇದು ಇಲ್ಲದ ಕಾರಣ ಅರ್ಥವ್ಯವಸ್ಥೆಯಲ್ಲಿ ಕುಸಿತ ಆಗಿದೆ ಅಂತ ಹೇಳುವಂಥ ಎರಡನೇ ಸಂಗತಿಯನ್ನು ಹೇಳಿದರು. ಮೂರನೇ ಸಂಗತಿಯನ್ನು ಹೇಳಿದರು, ಅರ್ಥವ್ಯವಸ್ಥೆಯ ಒಂದು ವಿಶೇಷವಾದಂಥ ವಿಶ್ಲೇಷಣೆ ಉಳಿತಾಯದ ಪದ್ಧತಿ. ಉಳಿತಾಯದ ಪದ್ಧತಿ ಎಲ್ಲರ ಭಾಗಗಳಲ್ಲಿಲ್ಲ. ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣರು ಭಾರಿ ವಿದೇಶಗಳಲ್ಲಿ ಪ್ರವಾಸ ಮಾಡುವಂಥವರು. ವಿದೇಶದಲ್ಲಿ ಉತ್ಪಾದನೆ ಮಾಡಿದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡುವಂಥ ಒಂದು ಪದ್ಧತಿ. ಆದರೆ ಭಾರತ ದೇಶದಲ್ಲಿ ಎಷ್ಟೇ ಕಡಿಮೆ ಉತ್ಪಾದನೆ ಮಾಡಲಿ ಅದರಲ್ಲಿ ಒಂದು ಸಣ್ಣ ಇದನ್ನ ಉಳಿತಾಯ ಮಾಡಬೇಕು ಅಂತ ಹೇಳುವಂಥ ಮನೋಭಾವನೆ. ಈ 3 ಅಂಶಗಳು ಇಡೀ ಜಗತ್ತಿನ ಅರ್ಥವ್ಯವಸ್ಥೆಯ ಕುಸಿತದ ಮಧ್ಯದಲ್ಲಿ ಕೂಡ ಭಾರತ ದೇಶವನ್ನು ಅತ್ಯಂತ ಯಶಸ್ವಿಯಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಮಲ್ಲೇಶ್ವರಂ ಕೋಆಪರೇಟಿವ್ ಸೊಸೈಟಿಯ ಕೂಡ ಪಾಲು ಕೂಡ ಇರಬಹುದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದು ಸಹಕಾರ ರಂಗದಲ್ಲಿ ಆದಂತಹ ಸಾಧನೆ. ಜೊತೆಗೆ ಮಾಜಿ ಸಚಿವ ಹಾಗೂ ಶಾಸಕ ಸಿಎನ್ ಅಶ್ವಥ್ ನಾರಾಯಣ್ ಮಾತನಾಡಿ, ವಿಶ್ವಕ್ಕೆ ಒಳ್ಳೆಯ ಸಂದೇಶ ಕೊಡುವ ಸಮಾರಂಭ ಇದಾಗಿದೆ. ಒಂದು ಚಿಕ್ಕ ಕೊಠಡಿಯಿಂದ ಆರಂಭವಾದ ಈ ಸಂಸ್ಥೆ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಅಂದ್ರೆ ಇದಕ್ಕೆ ಕಾರಣ ಬ್ಯಾಂಕ್ನಲ್ಲಿ ಕೆಲಸ ಮಾಡುವ ಅಧಿಕಾರಿಗಳ ಬದ್ಧತೆ ಎಂದು ಹೇಳಿ ಸಂತಸ ವ್ಯಕ್ತಪಡಿಸಿದ್ರು. ಸಹಕಾರಿ ಕ್ಷೇತ್ರ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಆಗಿರುವಂಥದ್ದು. ಯಾವ ರೀತಿ ಉಳ್ಳವರು ಇಲ್ಲವರು ಒಂದಾಗಿ ಇದ್ದವರು ಇಲ್ಲದವರು ಸಮಾನತೆಯನ್ನು ಕೊಡಬೇಕು. ಒಟ್ಟು ಯಾರಿಗೇನು ಅವಶ್ಯಕತೆ ಇದೆಯೋ ಆರ್ಥಿಕ ಕ್ಷೇತ್ರದಲ್ಲಿ ಒಂದು ಸಾಮಾಜಿಕ ನ್ಯಾಯ, ರಾಜಕೀಯವಾಗಿ ಆರ್ಥಿಕವಾಗಿಯೂ ಎಲ್ಲ ರೀತಿಯಾದಂಥ ಒಂದು ಸಮಾಜಕ್ಕೆ ಸಲ್ಲಬೇಕು. ಎಲ್ಲ ಒಂದು ಕಡೆ ವಂಚಿತರಾಗಿರಬಾರ್ದು. ಇರುವಂಥ ಸಂಪನ್ಮೂಲ ಹಂಚಿಕೆ ಆಗಬೇಕು ಅನ್ನುವಂಥ ಏಕೈಕ ದೃಷ್ಟಿಯಿಂದಲೇ ಒಂದು ಸಹಕಾರಿ ಕ್ಷೇತ್ರ ಪ್ರಾರಂಭ ಆಗಿರುವಂಥದ್ದು. ಹಾಗಾಗಿ ಆತ್ಮೀಯ ಈ ದಿಕ್ಕಿನಲ್ಲಿ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲೇ 1920ರಲ್ಲಿ ಜೂನ್ 20ನೇ ತಾರೀಕು ಒಂದು ಸಣ್ಣ ಕೊಠಡಿಯಿಂದ ಪ್ರಾರಂಭ ಆಗಿರುವಂಥ ಈ ಸಂಸ್ಥೆ ನಿಜಕ್ಕೂ ನಮ್ಮ ಮಲೇಶ್ವರದಲ್ಲಿ ನಮ್ಮ ನಾಗರಿಕರಿಗೆ ಇವತ್ತೇನು ಒಂದು ಆಶಾಕಿರಣವಾಗಿ ಅವರಿಗೆ ಒಂದು ಆಧಾರವಾಗಿ ಹಲವಾರು ಸಂದರ್ಭದಲ್ಲಿ ಆರ್ಥಿಕ ನೆರವು, ಸಹಾಯ, ಒಂದು ಸಾಲ ಸೌಕರ್ಯಗಳು ಬೇಕಾದಾಗ ಈ ಮಲ್ಲೇಶ್ವರಂ ಕೋಆಪರೇಟಿವ್ ಬ್ಯಾಂಕ್ ಅವರಿಗೆಲ್ಲರಿಗೂ ಕೈ ಹಿಡಿದು ಒಂದು ಆಧಾರವಾಗಿ ಅವರ ಅವಶ್ಯಕತೆಯನ್ನು ಪೂರೈಸಿರುವಂಥ ಒಂದು ಭರವಸೆದಾಯಕವಾಗಿರುವಂಥ ಈ ಬ್ಯಾಂಕಿನ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮಗೆಲ್ಲ ಹೃದಯಪೂರ್ವಕವಾಗಿ ನಾನು ಶುಭಾಶಯವನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಸಹಕಾರಿ ಹಲವಾರು ಸವಾಲುಗಳನ್ನು ಎದುರಿಸಿ ಇವತ್ತು ಈ ಬ್ಯಾಂಕ್ ಮುಂದೆ ನಡೆದು ಬಂದಿರುವಂಥದ್ದು. ಹಲವಾರು ಬ್ಯಾಂಕ್ಗಳು ಹಲವಾರು ಸ್ಥಾಪನೆ ಆಯಿತು. ಆ ಸ್ಥಾಪನೆ ಆಗಿದ್ದು ಶತಮಾನೋತ್ಸವನ ಕಂಡಂಥ ಬ್ಯಾಂಕ್ಗಳು ಕೆಲವೇ. ಯಾಕೆಂದ್ರೆ ಅಲ್ಲಿದ್ದಂಥ ವ್ಯಕ್ತಿಗಳು, ಆ ನಿರ್ವಹಣೆ ಮಾಡುವಂಥ ವ್ಯಕ್ತಿಗಳು ಬಹಳ ಮುಖ್ಯವಾಗ್ತದೆ. ಅಲ್ಲಿನ ಸದಸ್ಯರು, ಜವಾಬ್ದಾರಿ ಹೊತ್ತಂಥ ಸಿಬ್ಬಂದಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ
ಒಂದು ಬದ್ಧತೆ ಇಟ್ಕೊಂಡ ಕೆಲಸವನ್ನು ಮಾಡಿದಾಗ ಮಾತ್ರ ಈ ಸಂಸ್ಥೆಗಳು ಉಳಿಯುವಂಥದ್ದಾಗುತ್ತೆ. ಹಾಗಾಗಿ ಇವತ್ತು ಈ ದಿಕ್ಕಿನಲ್ಲಿ ಇಡೀ ನಾಡಿಗೆ ಮಾದರಿಯಾಗಿರುವಂಥದ್ದು ಈ ಮಲ್ಲೇಶ್ವರಂ ಕೋಆಪರೇಟಿವ್ ಬ್ಯಾಂಕ್. ಹಾಗಾಗಿ ನಿಮ್ಗೆ ಎಷ್ಟು ಅಭಿನಂದನೆಗಳನ್ನ ಸಲ್ಲಿಸೋ ಸಾಲಲ್ಲ. 103 ವರ್ಷ ಪೂರೈಸ್ತಿರುವಂಥ ಈ ಬ್ಯಾಂಕ್ ಇನ್ನೂ ಹೆಮ್ಮರವಾಗಿ ಬೆಳೀಲಿ. ಇನ್ನು ದೇಶಕ್ಕೆ ಒಂದು ಮಾದರಿ ಬ್ಯಾಂಕ್ ಮಲ್ಲೇಶ್ವರಂ ಅನ್ನುವಂಥ ಹೆಸರಿಟ್ಕೊಂಡಿರುವಂತ ಈ ಸಂಸ್ಥೆ ನಮಗೆಲ್ಲ ಅಭಿಮಾನದ ಸಂಕೇತ. ಮಲ್ಲೇಶ್ವರಂ ಅಂದಿದ ತಕ್ಷಣ ನಮಗೆಲ್ಲ ಅಭಿಮಾನ. ಹಾಗಾಗಿ ನಮಗೆ ಕೀರ್ತಿ ಮತ್ತು ಅಭಿಮಾನ ಪಡೋ ರೀತಿಯಲ್ಲಿ ನಿಮ್ಮ ಕೊಡುಗೆಗಳಿದೆ. ಹಾಗಾಗಿ ನಿಮ್ಗೆ ಎಷ್ಟು ಮೆಚ್ಚುಗೆನ ವ್ಯಕ್ತಪಡಿಸಲು ಸಾಲಲ್ಲ. ನಿಮ್ಮ ಪ್ರಯಾಣದಲ್ಲಿ ನೀವು ಮಾಡುವಂಥ ಪ್ರತಿಯೊಂದು ಪ್ರಯತ್ನದಲ್ಲೂ ಸರ್ಕಾರ ಸಹಕಾರಿ ವಲಯಕ್ಕೆ ಇನ್ನೂ ಬೇಕಾಗಿರುವಂಥ ಎಲ್ಲ ಸಹಕಾರವನ್ನು ಕೊಟ್ಟು ಇನ್ನೂ ಉತ್ತಮವಾಗಿ ಸದೃಢವಾಗಿ ಸಹಕಾರಿ ಬ್ಯಾಂಕ್ಗಳು ಬೆಳೀಲಿಕ್ಕೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಡಲಿಕ್ಕೆ ಈಗಾಗಲೇ ಸನ್ಮಾನ್ಯ ಸದಾನಂದಗೌಡರು ತಿಳಿಸಿದ ಹಾಗೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಪ್ರತ್ಯೇಕವಾಗಿ ಒಂದು ಸಚಿವಾಲಯವನ್ನ ಸಹಕಾರಿ ವಲಯಕ್ಕೆ ಕೊಟ್ಟಂತ ಕೀರ್ತಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ. ಇನ್ನು ಮಲ್ಲೇಶ್ವರಂ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಅಧ್ಯಕ್ಷರಾಗಿರುವ ರಮೇಶ್ ಬಿ ಮಾತನಾಡಿ, ನಮ್ಮ ಬ್ಯಾಂಕ್ ಆಳವಾಗಿ ಬೇರೂರಿತು. ಕೇವಲ 100 ವರ್ಷವಲ್ಲ, 200-300 ವರ್ಷ ಜನರ ವಿಶ್ವಾಸವನ್ನ ನಾವು ಗಳಿಸ್ತೇವೆ. ಸದಾ ಜನರ ಸೇವೆಗೆ ಸಿದ್ಧರಿದ್ದೇವೆ ಎಂದು ಸಂಭ್ರಮದ ಕ್ಷಣದಲ್ಲಿ ಮಾತನಾಡಿದರು. 1920ರಿಂದ 2020ರವರೆಗೆ ಅನೇಕ ಮಹನೀಯರು ನಮ್ಮ ಬ್ಯಾಂಕಿನಲ್ಲಿ ನಿರ್ದೇಶಕರಾಗಿ, ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಎಲ್ಲ ಕಾರ್ಯಸೇವೆ ಸಲ್ಲಿಸಿ ನಮ್ಮ ಬ್ಯಾಂಕನ್ನು ತುಂಬ ಉತ್ತಮ ಸ್ಥಿತಿಯಲ್ಲಿ ಇಟ್ಟಿದ್ದರು. ಈ ಸಂದರ್ಭದಲ್ಲಿ ಅವರನ್ನೆಲ್ಲ ನಾವು ನೆನೆಸ್ಕೊಂಡು, ಯಾಕೆಂದರೆ ಅವರು ಹಾಕಿದ ಅಡಿಪಾಯ, ಈ ಅಡಿಪಾಯದಲ್ಲಿ ಈಗಲೂ 103 ವರ್ಷದವರೆಗೂ ಇದೇ ರೀತಿ ಬೆಳ್ಕೊಂಡು ಬಂದಿದೆ. ಮುಂದೆನೂ ನಿಮ್ಮ ಸಹಕಾರದೊಂದಿಗೆ ಈ ಬ್ಯಾಂಕ್ ಇನ್ನೂ 100 ವರ್ಷ ಪೂರೈಸಲಿ ಅಂತ ಕೇಳ್ಕೊಳ್ತೇನೆ. ಮತ್ತು ನಮ್ಮ ಬ್ಯಾಂಕ್ ಗ್ರಾಹಕರಿಗೆ ಉತ್ಕೃಷ್ಟವಾದ ಸೇವೆ, ಕಾಲಕ್ಕೆ ತಕ್ಕಂತೆ ತಜ್ಞ ಅಳವಡಿಕೆ ಹೊಂದಿದ ಬ್ಯಾಂಕು ಸದೃಢವಾಗಿ ಬೆಳೆದು ನಿಂತಿದೆ. ಈಗ ಒಟ್ಟು 6 ಶಾಖೆಗಳಿವೆ. ಮಲ್ಲೇಶ್ವರಂ ಹೆಡ್ ಆಫೀಸ್ ರಾಜಾಜಿನಗರ, ವಯಲಿಕವಲ್, ಯಶವಂತಪುರ, ಗಂಗಾನಗರ ಮತ್ತು RBCಯಲ್ಲಿ ಬಡಾವಣೆ ನಿರ್ವಹಿಸುತ್ತಿದೆ. ಮುಂದೆನೂ ಕೂಡ ನಾವು ಹಲವಾರು ಬ್ರಾಂಚ್ಗಳನ್ನು ಓಪನ್ ಮಾಡಬೇಕು ಅಂತ ಆಡಳಿತ ಮಂಡಳಿಯವರಿಗೆಲ್ಲರಿಗೂ ಉದ್ದೇಶ ಬಂದುಕೊಂಡಿದ್ದೀವಿ. ಅಂದಿನಿಂದ ಇಂದಿನವರೆಗೂ ಮಲ್ಲೇಶ್ವರಂ ಕೋಆಪರೇಟಿವ್ ಬ್ಯಾಂಕ್ ಮೇರು ಪಂಕ್ತಿಯನ್ನು ಕಾಯ್ದಿರಿಸಿಕೊಂಡು ಬಂದಿದೆ. ಆಡಳಿತ ಮಂಡಳಿಯ ನಿರಂತರ ನಿಸ್ವಾರ್ಥ ಸೇವೆ, ಸಂಪೂರ್ಣ ಬೆಂಬಲ, ಸಿಬ್ಬಂದಿ ವರ್ಗದವರ ಪ್ರಾಮಾಣಿಕ ಬದ್ಧತೆ ಹಾಗೂ ಗ್ರಾಹಕರ ಅಚಲ ವಿಶ್ವಾಸವೇ ಇಂದು ನಮ್ಮ ಮಲ್ಲೇಶ್ವರಂ ಕೋಆಪರೇಟಿವ್ ಬ್ಯಾಂಕ್ ಶತಮಾನ ಪೂರೈಸಿ ಸಂಭ್ರಮಿಸುತ್ತಿರುವ ಈ ಸುಸಂದರ್ಭದಲ್ಲಿ ನನ್ನ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಯಾಕೆಂದರೆ ನಾನು 4 ವರ್ಷದಿಂದ ಕರೋನಾ ಬಂದು ಬ್ಯಾಂಕ್ ಬಹಳ ಒಂಥರ ತುಂಬ ಫೈನಾನ್ಷಿಯಲಿ ಟೈಟ್ ಆಗಿತ್ತು. ಟೈಟ್ ಅಂದರೆ ಸಾಲ ಸರಿಯಾಗಿ ಪಾವತಿ ಆಗ್ತಿರಲಿಲ್ಲ. ಅಂಥ ಸಂದರ್ಭದಲ್ಲೂ ನಾವು ಆಡಳಿತ ಮಂಡಳಿಯವರು ಗಟ್ಟಿಯಾಗಿ ನಿಂತ್ಕೊಂಡು ಸಾಲ ವಸೂಲಿ ಮಾಡಿ ಬ್ಯಾಂಕಿನ ಲಾಭದಾಯಕದಲ್ಲೇ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದೆನೂ ಇದೇ ರೀತಿ ಲಾಭದಾಯಕವಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ನಮ್ಮೆಲ್ಲರಿಗೂ ಆಶ್ವಾಸನೆ ಕೊಡ್ತಾ ಇದ್ದೀನಿ. ನಮ್ಮ ಬಂದಿರೋ ಸದಸ್ಯರೆಲ್ಲರಿಗೂ ನಾನು ಒಂದು ಹೇಳ್ತೀನಿ, ನಮ್ಮದು ಗಟ್ಟಿ ಮರ, ಡೀಪ್ ರೂಟೆಡ್ ಬ್ಯಾಂಕ್. ಬೇರೆ ಥರದ್ದು ಎಲ್ಲ ಅಪ್ರೂಟೆಡ್ ಬ್ಯಾಂಕ್ ಆಗಿ ಬೇಗ ಹುಟ್ಟಿ ಬೇಗ ಬದುಚ್ಕೊಂಡ್ಬಿಡ್ತದೆ. ಆದರೆ ನಮ್ಮ ಬ್ಯಾಂಕ್ ಮಾತ್ರ 103 ವರ್ಷ ಅಲ್ಲ, ಇನ್ನು 200 ವರ್ಷ ಆದರೂ ಕೂಡ ಇದೇ ರೀತಿ ಇದೇ ಗಟ್ಟಿಯಾಗಿ ನಿಂತ್ಕೊಡುತ್ತೆ. ಇದಕ್ಕೆಲ್ಲ ನಿಮ್ಮ ಸಹಕಾರ ಮತ್ತು ನಿಮ್ಮ ಬೆಂಬಲ ಇದ್ರೇ ಆಗುತ್ತೆ. ಈಗಿನ ಕಾಲದಲ್ಲಿ ತುಂಬ ಡಿಜಿಟಲ್ ಬ್ಯಾಂಕ್ ಆಗಿ ಯಾರೂ ಬ್ಯಾಂಕಿಗೆ ಬರ್ತಾ ಇಲ್ಲ. ಆದರೂ ಕೂಡ ನಾವು ನಮ್ಮ ಬ್ಯಾಂಕಿನಲ್ಲಿ ಉತ್ತಮವಾದ ಸೇವೆಯನ್ನು ಕೊಟ್ಟು ನಾವು ಗ್ರಾಹಕರನ್ನು ಉಳಿಸ್ಕೊಂಡಿದ್ದೀವಿ.